Hello everyone, welcome to Sanmargaha classes. Let us see question number 11 of chapter Microorganisms, Friend and Foe. What are microorganisms? So, ಈಗ ನಮ್ ಕಣ್ಣಿಗೆ ಆಕಳು ಹೋಗೋದು ಕಾಣ್ತಿದೆ ಅಲ್ವಾ, ಇರುವೆ ಓಡಾಡೋದು ಕಾಣ್ತಿದೆ, ಸೊಳ್ಳೆ ಕಾಣ್ತವೆ. ಅದೇ ತರ ಪಕ್ಷಿ ಪಾರಿವಾಳ ಇರ್ಬೋದು, ನವಿಲಿರ್ಬೋದು, ಈ ತರ ಬೇರೆ ಬೇರೆ ಪ್ರಾಣಿ ಪಕ್ಷಿ ನೋಡ್ತೀವಿ. ಬಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? The organisms which are not visible through our naked eyes and can be seen through microscope are called microorganisms. ಈಗ ಮೊಸರಿಂದ ಹಾಲಾಗೋದು ನಮ್ಗೆ ಗೊತ್ತಾಗ್ತದೆ, ಅದಕ್ಕೆ ಬ್ಯಾಕ್ಟೀರಿಯಾ ರೀಸನ್ ಅಂತ ಗೊತ್ತು. ಯಾರಾದ್ರೂ ಆ ಬ್ಯಾಕ್ಟೀರಿಯಾ ನೋಡಿದೀರಾ? ನಿಮ್ ಕಣ್ಣಿಗೆ ಕಾಣ್ತದ ಬ್ಯಾಕ್ಟೀರಿಯಾ ಓಡಾಡೋದು? ಹಂಗ್ ಕಾಣ್ತಿದೆ ಅಂದ್ರೆ ಅದು ಬ್ಯಾಕ್ಟೀರಿಯಾ ಅಲ್ಲ, ಹುಳ ಆಗಿದೆ ಅಂತ ಗೊತ್ತಾಯ್ತಾ? ಇಲ್ಲಿ ಬ್ಯಾಕ್ಟೀರಿಯಾ ಏನಿದೆ ಅದು ನಮ್ ಕಣ್ಣಿಗೆ ಕಾಣೋದಿಲ್ಲ, which is microorganism. The organisms which are not visible through our naked eyes and can be seen through microscope are called microorganisms. ಈಗ COVID-19 ಬಂತು ಸ್ವಲ್ಪ ವರ್ಷದ ಹಿಂದೆ, 3-4 ವರ್ಷದ ಹಿಂದೆ. ಆ ಟೈಮಲ್ಲಿ ಕೊರೋನಾ ವೈರಸ್ ಅಂತ ಅಂದ್ರು. ಯಾರಿಗಾದ್ರೂ ಕೊರೋನಾ ವೈರಸ್ ಕಂಡಿತ್ತ? ಇಲ್ಲ ಅಲ್ವಾ? ಕೊರೋನಾ ಬಂದಿದ್ರೆ ಸಿಂಪ್ಟಮ್ಸ್ ಮಾತ್ರ ಇತ್ತು. ಹಾಗಿದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ನಾವು ನೇಕ್ಡ್ ಐಸ್ ಇಂದ ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಬೇಕು. ದೇ ಆರ್ ಕಾಲ್ಡ್ ಆಸ್ ಮೈಕ್ರೋಸ್ಕೋಪ್. ಅದನ್ನ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಆ ಮೈಕ್ರೋಸ್ಕೋಪ್ ಇಂದ ನೋಡಿದ್ರೆ ಮಾತ್ರ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ನೋಡ್ಬೋದು. ಸೊ the organisms which are not visible through our naked eyes and can be seen through microscope are called microorganisms. Thank you.